ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ತುರಿದಿರೋ ಅಂಥ ಮಾವಿನಕಾಯಲ್ಲಿ ಆವಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಈ ಗ್ಲಾಸಲ್ಲಿ 3 ಗ್ಲಾಸಷ್ಟು ಮಾವಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಉಪ್ಪು, ಖಾರ, ಇಂಗ್ರೀಡಿಯೆಂಟ್ಸು: 3/4 ಕಪ್ಪಷ್ಟು ಖಾರ, 1/4 ಕಪ್ಪಷ್ಟು ಸಾಸಿವೆ ಪುಡಿ, ಅರ್ಧ ಕಪ್ಗಿನ್ನ ಸ್ವಲ್ಪ ಕಮ್ಮಿ ಉಪ್ಪು, ಎಣ್ಣೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀವಿ, ಆವಗಾಯಿಗೆ ಅರಿಶಿನ ಹಾಕಲ್ಲ. ಆಮೇಲೆ ಮೆಂತ್ಯ ಬೆಳ್ಳುಳ್ಳಿ ಪೇಸ್ಟು, ಸುಳಿದಿರೋ ಅಂಥ ಬೆಳ್ಳುಳ್ಳಿ. ಇದಕ್ಕೂ ಸೇಮ್ ಆವಗಾಯಿಗೆ ಹೆಂಗೆ ಹಾಕ್ತೀವಿ ಎಲ್ಲ ಹಸಿದೆ ಹಾಕ್ಬಿಟ್ಟು ಕಲಸಿಟ್ಬಿಡೋದು. ತುಂಬ ಚೆನ್ನಾಗಿರುತ್ತೆ ಇದು. ಆವಗಾಯಿಗಿನ ಟೇಸ್ಟ್ ಇನ್ನೂ ಫುಲ್ ಮಾವಿನಕಾಯಿ ತಿಂದಂಗೆ ಅನಿಸುತ್ತೆ ಪ್ರತಿ ತುತ್ತಿಗೂ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು, ಉಪ್ಪು, ಖಾರದ ಪುಡಿ, ಸಾಸಿವೆ ಪುಡಿ, ಮೆಂತ್ಯ ಬೆಳ್ಳುಳ್ಳಿ. ಮೆಂತ್ಯನ ಕೆಂಪಗೆ ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಬೆಳ್ಳುಳ್ಳಿ ಜೊತೆ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಕಲಸಿಟ್ಕೊಂಡು ಆಮೇಲೆ ಎಣ್ಣೆ ಮಿಕ್ಸ್ ಮಾಡೋಣ. ಎಲ್ಲ ಕಲಸಿದೆ. ಇವಾಗ ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಎಣ್ಣೆ, 1 ಗ್ಲಾಸಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಕಲಸಿಟ್ಬಿಟ್ಟು ಇದಕ್ಕೇನು ಬಿಸಿ ಎಣ್ಣೆ ಬೇಕಾಗಿಲ್ಲ, ಒಗ್ಗರಣೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ತುಂಬ ಮಾಡ್ಕೊಳೋದು ಈಸಿ. ಆದರೆ ಯಾವುದೇ ಕಾರಣಕ್ಕೂ ಕೈಯಲ್ಲಾಗಲಿ ಪಾತ್ರೆಗಳಲ್ಲಾಗಲಿ ಹೋಳುಗಳಲ್ಲಾಗಲಿ ತೇವಾಂಶ ಇರಬಾರ್ದು. ತೇವದ ಕೈಯಲ್ಲಿ ಮುಟ್ಲೂಬೇಡಿ. ನೋಡಿ ಫ್ರೆಂಡ್ಸ್, ರೆಡಿ ಟು ಈಟ್ ಆವಗಾಯಿ. ತುರಿದಿರೋ ಅಂಥ ಮಾವಿನಕಾಯಲ್ಲಿ ಆವಗಾಯಿ. ಇದು ಇನ್ನೂ ಈಸಿ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.